ನಮಸ್ಕಾರ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳೊಂದಿಗೆ ಇಂದಿನ ಸುದ್ದಿ ಸಮಾಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಅಭಿವೃದ್ಧಿಯ ಹೆಸರಿನಲ್ಲಿ ಎಲ್ಲೆಡೆ ಸ್ವಾತಂತ್ರ್ಯ ಹೋರಾಟಗಾರರನ್ನು, ಕವಿಗಳನ್ನು, ಸಮಾಜ ಸೇವಕರನ್ನು ಕಡೆಗಣಿಸಲಾಗುತ್ತಿದೆ. ಇಂತಹದೇ ಒಂದು ಘಟನೆ ಉಡುಪಿಯ ನಗರಸಭೆಯ ಮುಂಭಾಗದಲ್ಲಿ ನಡೆದಿದೆ. ನಗರಸಭೆ ಎದುರು ಇರುವ ಕವಿ ಮುದ್ದಣ್ಣ ಪ್ರತಿಮೆಗೆ ಜಲ್ಲಿಕಲ್ಲನ್ನು ಹಾಕಿದರ ಪರಿಣಾಮವಾಗಿ ಪ್ರತಿಮೆಗೆ ಹಾನಿಯುಂಟಾಗಿದೆ. ನಗರಸಭೆ ಎದುರುಗಡೆ ರಸ್ತೆ ಅಗಲೀಕರಣ ಪ್ರಕ್ರಿಯೆ ಭರದಿಂದ ಸಾಗಿದೆ. ಅಲ್ಲದೆ ಇನ್ನಿತರ ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ. ಇಲ್ಲಿನ ರಸ್ತೆಗೆ KM ಮಾರ್ಗ ಎಂದು ಹೆಸರಿಡಲಾಗಿದೆ. ಆದರೆ ಕವಿ ಮುದ್ದಣ್ಣನ ಹೆಸರು ಈ ರಸ್ತೆಗಿದೆ. ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಕವಿ ಮುದ್ದಣ್ಣನ ಪ್ರತಿಮೆಗೆ ಹಾನಿ ಉಂಟು ಮಾಡಲಾಗಿದೆ. ನಗರಸಭೆಯ ಎದುರುಗಡೆ ಇರುವ ಮುದ್ದಣ್ಣನ ಪ್ರತಿಮೆಯ ಮೇಲೆ ಜಲ್ಲಿಕಲ್ಲು ಹಾಕಿದರ ಪರಿಣಾಮವಾಗಿ ಪ್ರತಿಮೆಯ ಸುತ್ತಲೂ ಹಾನಿ ಉಂಟಾಗಿದೆ. ಪ್ರತಿಮೆಯ ಸುತ್ತ ಇದ್ದ ಕಿಟಕಿಯೊಂದು ಮುರಿದು ಬಿದ್ದಿದ್ದು ಪಿಲ್ಲರ್ಗೆ ಹಾನಿ ಉಂಟಾಗಿದೆ. ಈ ರೀತಿಯ ಪ್ರಮಾದಗಳು ನಗರಸಭೆ ಎದುರು ನಡೆಯುತ್ತಿದ್ದರೂ ನಗರಸಭೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಮಾಜಿ ಪ್ರಧಾನಿ ಬಿಜೆಪಿ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನೋತ್ಸವದ ಅಂಗವಾಗಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾ ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಬಿಜೆಪಿ ನಗರ ಮತ್ತು ಗ್ರಾಮಾಂತರ ಯುವ ಮೋರ್ಚಾದ ವತಿಯಿಂದ ಮಾಜಿ ಪ್ರಧಾನಿ ಹಾಗೂ ಬಿಜೆಪಿಯ ಹಿರಿಯ ನಾಯಕ ಅಟಲ್ ಬಿಹಾರಿ ವಾಜಪೇಯಿಯ ಜನ್ಮದಿನವನ್ನು ಜಿಲ್ಲಾ ಸರ್ಕಾರಿ ಹೆರಿಗೆ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲನ್ನು ಹಂಚುವ ಮೂಲಕ ಆಚರಿಸಲಾಯಿತು. ಮಾಜಿ ಸಚಿವ VS ಆಚಾರ್ಯ, ಮಾಜಿ ಶಾಸಕ ರಘುಪತಿ ಭಟ್ ಹಣ್ಣು ಹಂಪಲುಗಳನ್ನು ವಿತರಿಸಿದರು. ಈಗಿನ ಚುನಾವಣಾ ವ್ಯವಸ್ಥೆಯಲ್ಲಿ ನೈಜ ಪ್ರಜಾಪ್ರಭುತ್ವ ಕಂಡುಬರುತ್ತಿಲ್ಲವಾದ ಕಾರಣ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕಾದುದು ಅಗತ್ಯ ಎಂದು ಕೇಂದ್ರದ ಮಾಜಿ ಸಚಿವ, ರಾಜ್ಯಸಭಾ ಸದಸ್ಯ ಅರುಣ್ ಶೌರಿ ತಿಳಿಸಿದ್ದಾರೆ. ಮಣಿಪಾಲ ವಿವಿಯ ಮಾನವಿಕ ಕೇಂದ್ರ ಆಯೋಜಿಸಿದ 1857ರಿಂದ 2007ರವರೆಗೆ 150 ವರ್ಷಗಳ ಭಾರತದ ಸಾಧನಾ ಪರಿಕ್ರಮ ಭಾರತಾಯಣವನ್ನು ಸೋಮವಾರ ಮಾಜಿ ಸಚಿವ ಹಾಗೂ ರಾಜ್ಯಸಭಾ ಸದಸ್ಯ ಅರುಣ್ ಶೌರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿ, ಜನರನ್ನು ವಿಭಜಿಸಿ ಪೊಳ್ಳು ಭರವಸೆ ನೀಡಿ ಕ್ರಿಮಿನಲ್ಗಳನ್ನು ಬಳಸಿ ಮದ್ಯವನ್ನು ನೀಡಿ ಈಗ ಚುನಾವಣೆಯಲ್ಲಿ ಗೆಲುವು ಪಡೆಯುವುದು ಸಾಧ್ಯವಾಗಿದೆ. ಅದಕ್ಕಿಂತ ಲಾಟರಿ ಮೂಲಕ ಆಯ್ಕೆ ಮಾಡಬಹುದಲ್ಲ ಎಂದು ವ್ಯಂಗ್ಯವಾಡಿದರು. 93% ಲೋಕಸಭಾ ಸದಸ್ಯರು 50%ಕ್ಕಿಂತ ಕಡಿಮೆ ಮತ ಗಳಿಸಿದವರು, 60% ಸದಸ್ಯರು 40%ಕ್ಕಿಂತ ಕಡಿಮೆ ಮತ ಹಾಗೂ 30% ಸದಸ್ಯರು 20%ಕ್ಕಿಂತ ಕಡಿಮೆ ಮತ ಗಳಿಸಿದರೆ ಠೇವಣಿ ಕಳೆದುಕೊಂಡವರು ಇತರರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಜಾತಿ, ಹಣ, ತೋಳ್ಬಳದಿಂದ ಚುನಾವಣೆ ಗೆಲುವು ಸಾಧ್ಯವಾಗುತ್ತಿದೆ. ಇಂತಹ ಚುನಾವಣಾ ವ್ಯವಸ್ಥೆಗಿಂತ ಪ್ರಧಾನಿ ಅಧ್ಯಕ್ಷರನ್ನು ನೇರವಾಗಿ ಆಯ್ಕೆ ಮಾಡಬಹುದು. ಚುನಾವಣೆ ವ್ಯವಸ್ಥೆ ಬದಲಾವಣೆಗೆ ಚಿಂತನ ಮಂಥನ ನಡೆಯಬೇಕಾಗಿದೆ ಎಂದರು. ಭಾರತ ಆರ್ಥಿಕ ಸಾಧನೆ ಮಾಡಿರಬಹುದು, ಆದರೆ ಆಂತರಿಕ ಬಾಹ್ಯ ಭದ್ರತೆ ಶಿಥಿಲವಾಗಿದೆ. ಇದು ದೇಶಕ್ಕೆ ಎಚ್ಚರಿಕೆಯ ಕರೆಗಂಟೆಯಾಗಿದೆ. ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆ ತಾರದೇ ಇದ್ದಲ್ಲಿ 150 ವರ್ಷಗಳ ಭಾರತ ಸಾಧಿಸಿದ ಸಾಧನೆಯನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು ಶೌರಿ ಎಚ್ಚರಿಸಿದರು. If one Shinoy reconstructs, you help him, others help him, and a tradition is revived. Establishments, different political establishments. People were going and coming. Therefore, to learn all that is so important, and that is why we are all to be grateful to Mr. Kamath for thinking up this theme for the entire year. As he rightly said, these shocking things that we do not know Gandhiji's name, we are now taken up by pretenders to Gandhiism, by false Gandhis, appropriating names. And especially when 2/3 of India are now less than 30 years of age. To say nothing of Subhash Chandra Bose or Swami Vivekananda and so on, 30 years mean. ಭಾರತಾಯಣದ ರೂವಾರಿ MICಯ ಗೌರವ ನಿರ್ದೇಶಕ ಡಾಕ್ಟರ್ MV ಕಾಮತ್, ಮಣಿಪಾಲ ವಿವಿಯ ಸಹ ಕುಲಾಧಿಪತಿ ಡಾಕ್ಟರ್ HS ಬಳ್ಳಾಲ್, ಕುಲಸಚಿವ ವಿನೋದ್ ಭಟ್, ಕುಲಪತಿ ರಾಜ್ ವಾರಿಯರ್, ಮಾನವಿಕ ಕೇಂದ್ರದ ಅಧ್ಯಕ್ಷ T ರಂಗಪೈ ಉಪಸ್ಥಿತರಿದ್ದರು.